ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗಯ ಶೀರ್ಷ ಮಹಿಮೆ. ಬ್ರಹ್ಮದೇವನು ವ್ಯಾಸನಿಗೆ ಹೇಳಿದ ಈ ಗರುಡ ಪುರಾಣವನ್ನು ಸೂತ ಮಹರ್ಷಿಗಳು ಶೌನಕಾದಿ ಮಹಾಮುನಿಗಳಿಗೆ ಈ ರೀತಿಯಾಗಿ ಹೇಳತೊಡಗಿದನು. ಎಲೈ ಮಹಾಮುನಿಗಳೇ, ಗಯಾ ಕ್ಷೇತ್ರಕ್ಕೆ ಹೋಗಬೇಕೆಂದು ಬಯಸುವ ವ್ಯಕ್ತಿಯು ಮೊದಲಿಗೆ ತನ್ನ ಗ್ರಾಮದಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡಿಸಿ ಸನ್ಯಾಸಿ ವೇಷವನ್ನು ಧರಿಸಿ ಗ್ರಾಮಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಪಕ್ಕದ ಗ್ರಾಮದಲ್ಲಿಯೂ ಸಹ ಸನ್ಯಾಸಿಯಾಗಿಯೇ ಸುತ್ತಿ ಶ್ರಾದ್ದ ಪ್ರಸಾದವನ್ನು ಮಾತ್ರ ಸನ್ಯಾಸಿಯ ವೇಷವನ್ನು ಧರಿಸಿ ಗ್ರಾಮಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಪಕ್ಕದ ಗ್ರಾಮದಲ್ಲಿಯೂ ಸಹ ಸನ್ಯಾಸಿಯಾಗಿಯೇ ಸುತ್ತಿ ಶ್ರಾದ್ದ ಪ್ರಸಾದವನ್ನು ಮಾತ್ರವೇ ಭುಜಿಸಬೇಕು. ಗಯಾ ಕ್ಷೇತ್ರಕ್ಕೆ ಹೋಗುತ್ತಿದ್ದೇರೆಂದು ಯಾರಾದರೂ ದಾನವನ್ನು ಕೊಟ್ಟರೆ ಅದನ್ನು ಸ್ವೀಕರಿಸಲೇಬಾರದು. ಗಯಾದ ಕಡೆಗೆ ಯಾತ್ರಿಕನು ಹಾಕುವ ಪ್ರತಿಯೊಂದು ಹೆಜ್ಜೆಯು ಅವನ ಪಿತೃದೇವತೆಗಳಿಗೆ ಸ್ವರ್ಗಾರೋಹಣಕ್ಕೆ ಮೆಟ್ಟಿಲುಗಳಾಗಿ ಉಪಯೋಗ ಪಡುತ್ತದೆ. ಕುರುಕ್ಷೇತ್ರ, ವಿಶಾಲ ಅಂದರೆ ಬದರಿ ಕ್ಷೇತ್ರ, ವಿರಜ, ಜಗನ್ನಾಥ ಕ್ಷೇತ್ರ, ಗಯಾ ಕ್ಷೇತ್ರಗಳಲ್ಲಿ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಶಿರೋಮುಂಡನ ಉಪಹಾಸಗಳಿರ್ತವೆ. ಗಯಾ ಕ್ಷೇತ್ರದಲ್ಲಿ ಕನಬಲ ಎಂಬ ತ್ರೈಲೋಕ್ಯ ಪ್ರಸಿದ್ಧಿಯನ್ನು ಪಡೆದ ತೀರ್ಥ ಹೊಂದಿದೆ. ಇಲ್ಲಿಗೆ ದೇವತೆಗಳು, ಮಹರ್ಷಿಗಳು, ಸಿದ್ಧರು ಬಂದು ಸೇವಿಸುತ್ತಿರುತ್ತಾರೆ. ಮನಸ್ಸಿನಲ್ಲಾಗಲಿ ಸ್ವೀಯ ಜೀವನ ಚರಿತ್ರೆಯಲ್ಲಾಗಲಿ ಪಾಪವಿರುವವರು ಇಲ್ಲಿ ಇರಲಾರರು. ಏಕೆಂದರೆ ಪರಮ ವೈಪರೀತ್ಯ ಭಯೋತ್ಪಾದಕಗಳಾಗಿ ನಾಲಿಗೆಗಳಿಂದ ವಿಷಾಗ್ನಿಯನ್ನು ಹೊರಚೆಲ್ಲುವ ಮಹಾಸರ್ಪಗಳು ಇಲ್ಲಿ ಪ್ರತಿನಿತ್ಯವೂ ಸುತ್ತುತ್ತಿರುತ್ತವೆ. ಅವು ಪಾಪಾತ್ಮರನ್ನು ಹತ್ತಿರಕ್ಕೆ ಬರೆಸುವುದಿಲ್ಲ. ಉದೀಚಿ ತೀರ್ಥದಲ್ಲಿ ದೇವರ್ಷಿ ಸೇವಿತವಾದ ಮುಂಡ ಪುಷ್ಟ ತೀರ್ಥವಿದೆ. ಅಲ್ಲಿ ಸ್ನಾನ ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿಯುಂಟಾಗುತ್ತದೆ. ಅಲ್ಲಿ ಇಡುವ ಶ್ರಾದ್ದವು ಅಕ್ಷಯ ಫಲವನ್ನು ಕೊಡುತ್ತದೆ. ಅಲ್ಲಿ ಸೂರ್ಯದೇವನಿಗೆ ನಮಸ್ಕರಿಸಿ ಪಿಂಡ ದಾನಾದಿ ಸತ್ಕ್ರಿಯೆಗಳನ್ನು ಮಾಡಬೇಕು. ನಮ್ಮ ಪಿತೃಗಣಗಳು ಕವ್ಯ, ವಾಹ, ಸೋಮ, ಯಮ, ಆರ್ಯಮ, ಅಗ್ನಿಷ್ಠಾತ್, ಬಹಿಷ್ಠಾತ್, ಸೋಮಪ ನಾಮಧೇಯರು ಶ್ರಾದ್ದವು ಯಾರ ಹೆಸರಿನಲ್ಲಿಟ್ಟರೂ ಆ ದೇವತೆಗಳೆಲ್ಲರನ್ನೂ ಈ ವಿಧವಾಗಿ ಪ್ರಾರ್ಥಿಸಬೇಕು. ಕವ್ಯವಾಹಸ್ತತ ಸೋಮೋ ಯಮಶ್ಚೈ ವಾರ್ಯ ಮಾತತ ಅಗ್ನಿಷ್ಠಾತ್ ಬಹಿಷದ ಸೋಮಾಭಾ ಪಿತೃದೇವತ ಆಗಚ್ಚಂತು ಮಹಾಭಾಗ ಯುಷ್ಮಾಭಿರಕ್ಷಿತಾಸ್ವಿಹ ಮದಿಯಾಹ ಪಿತರೋಯೇ ಚಕುಲೆ ಜಂತಾಹ ಸನಾಭಯ ತೇಷಾಂ ಪಿಂಡ ಪ್ರದಾನಾರ್ಥಮಾಗತೋಸ್ಮಿ ಗಯಾಮಿಮಾಂ. ಈ ವಿಧವಾಗಿ ಪ್ರಾರ್ಥಿಸಿ ಪಲ್ಗು ತೀರ್ಥದಲ್ಲಿ ಪಿಂಡವನ್ನಿಟ್ಟು ಪಿತಾಮಹನಾದ ಬ್ರಹ್ಮದೇವನನ್ನು, ಗದಾಧರನಾದ ಮಹಾವಿಷ್ಣುವನ್ನು ದರ್ಶಿಸಿದವರಿಗೆ ಪಿತೃಋಣವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ ರೀತಿ ಮಾಡಿದ ವ್ಯಕ್ತಿಯ ನಂತರ ಪಲ್ಗು ತೀರ್ಥದಲ್ಲಿ ಮತ್ತೆ ಸ್ನಾನ ಮಾಡಿ ಗದಾಧರನ ದರ್ಶನವನ್ನು ಮಾಡಿಕೊಂಡರೆ ಅವನನ್ನು ಉದ್ಧರಿಸುವುದೇ ಅಲ್ಲದೆ ತನ್ನ ತಂದೆಯೊಂದಿಗೆ 10 ತಲೆಮಾರುಗಳವರನ್ನು ಸಹ ಉದ್ಧರಿಸಬಲ್ಲನು. ಭಕ್ತನು ಸಂಪ್ರದಾಯವಿಧೇಯನೂ ಆದ ಮಹಾವ್ಯಕ್ತಿ ಗಯಾಕ್ಷೇತ್ರವನ್ನು ತಲುಪಿದ ಮೇಲೆ ಮೊದಲ ದಿನ ಮಾಡಬೇಕಾದ್ದನ್ನು ಮೇಲೆ ಹೇಳಲಾಗಿದೆ. 2ನೇ ದಿನದಂದು ಧರ್ಮಾರಣ್ಯವನ್ನು ತಲುಪಿ ಅಲ್ಲಿ ಮತಂಗವಾಪಿಯಲ್ಲಿ ಶ್ರಾದ್ದ ಕರ್ಮ ಪಿಂಡ ಪ್ರದಾನ ಮಾಡಬೇಕು. ಧರ್ಮಾರಣ್ಯದೊಳಕ್ಕೆ ಹೋಗುವುದರಿಂದ ಮನುಷ್ಯನಿಗೆ ವಾಜಪೇಯ ಯಜ್ಞಫಲವು, ಅನಂತರ ಬ್ರಹ್ಮತೀರ್ಥಕ್ಕೆ ಹೋಗುವುದರಿಂದ ರಾಜಸೂಯ, ಅಶ್ವಮೇಧ ಯಜ್ಞಗಳ ಫಲಗಳೂ ಲಭಿಸುತ್ತವೆ. ನಂತರ ಕೂಪ, ಯೂಪ ತೀರ್ಥಗಳ ಮಧ್ಯ ಶ್ರಾದ್ದ ಪಿಂಡೋದಕ ಕೃತ್ಯಗಳನ್ನು ಮಾಡಬೇಕು. ಕುಪೋದಕದಿಂದ ಮಾಡುವ ಶ್ರಾದ್ದಾದಿ ಕಾರ್ಯಗಳಿಗೆ ಅಕ್ಷಯ ಫಲಗಳು ಲಭಿಸುತ್ತವೆ. ಮಾರನೆಯ ದಿನ ಬ್ರಹ್ಮಪದ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ತರ್ಪಣವನ್ನು ಕೊಟ್ಟು ಕೂಡಲೇ ಯೂಪ, ಕೂಪ ತೀರ್ಥಗಳ ನಡುವೆ ಶ್ರಾದ್ದವನ್ನು ಪಿಂಡ ಪ್ರದಾನವನ್ನು ಮಾಡಬೇಕು. ನಂತರ ಗೋಪ್ರಚಾರ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಬ್ರಹ್ಮನಿಂದ ಕಲ್ಪಿಸಲ್ಪಟ್ಟ ಬ್ರಾಹ್ಮಣರಿರುತ್ತಾರೆ. ಅವರನ್ನು ಪೂಜಿಸಿ ಸೇವಿಸಿದ ಮಾತ್ರಕ್ಕೆ ಆ ಮನುಜನ ಪಿತೃಜನರು ಮೋಕ್ಷವನ್ನು ಪಡೆಯುವರು. ಯೂಪ ತೀರ್ಥಕ್ಕೆ ಭಕ್ತಿಯಾಗಿ ಪ್ರದಕ್ಷಿಣೆ ಮಾಡಿದರೆ ವಾಜಪೇಯ ಯಜ್ಞಫಲವು ಸಿದ್ಧಿಸುತ್ತದೆ. 4ನೆಯ ದಿನದಂದು ಪಲ್ಗು ತೀರ್ಥದಲ್ಲಿ ಸ್ನಾನ ಮಾಡಿ ದೇವತೆಗಳಿಗೂ ಪಿತರರಿಗೂ ತರ್ಪಣವನ್ನು ಕೊಟ್ಟು ಗಯಾ ಶೀರ್ಷಕ್ಕೆ ಹೋಗಿ ಅಲ್ಲಿ
ರುದ್ರ ಪದಾತಿ ತೀರ್ಥಗಳಲ್ಲಿ ಪಿತರರಿಗೆ ಶ್ರಾದ್ದವನ್ನಿಡಬೇಕು. ಅನಂತರ ವ್ಯಾಸ, ದೇಹಿ ಮುಖ, ಪಂಚಾಗ್ನಿ, ಪದತ್ರಯ ತೀರ್ಥಗಳಲ್ಲಿ ಪಿಂಡದಾನಗಳನ್ನು ಕೊಟ್ಟು ಸೂರ್ಯ, ಸೋಮ, ಕಾರ್ತಿಕೇಯ ತೀರ್ಥಗಳಿಗೆ ಹೋಗಿ ಅಲ್ಲಿ ಮಾಡುವ ಶ್ರಾದ್ದ ಕರ್ಮಗಳಿಗೆ ಅಕ್ಷಯ ಫಲಗಳಿರುತ್ತವೆ. ನವದೈವತ್ವ, ದ್ವಾದಶ ದೈವತ್ವಗಳೆಂಬ ಎರಡು ರೀತಿಯ ಶ್ರಾದ್ದ ಕರ್ಮಗಳಿವೆ. ಅವುಗಳನ್ನು ಗಯಾಕ್ಷೇತ್ರದಲ್ಲಿಯೇ ಇಡಬೇಕು. ಅನ್ವಷ್ಟಕ ಅಂದರೆ ಪುಷ್ಯ, ಮಾಘ, ಪಾಲ್ಗುಣ ಮಾಸಗಳಲ್ಲಿ ನವಮಿ ತಿಥಿಯ ದಿನದಂದು, ವೃದ್ಧಿಚಂದ್ರ ನವಮಿ ತಿಥಿಗಳಲ್ಲಿಯೂ ಅಥವಾ ತಾಯಿ ಮರಣಿಸಿದ ತಿಥಿಯ ದಿನದಂದು ಈ ಕ್ಷೇತ್ರದಲ್ಲಿ ತಾಯಿಗೆ ಶ್ರಾದ್ದ ಕರ್ಮವನ್ನು ಮಾಡಬಹುದು. ಉಳಿದ ಕಡೆ ತಂದೆಯ ಕರ್ಮದೊಂದಿಗೆ ತಾಯಿಯ ಕರ್ಮವನ್ನೂ ಸಹ ಮಾಡಬೇಕು. ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮದೇವನನ್ನು ದರ್ಶಿಸಿಕೊಂಡು ರುದ್ರಪಾದಗಳನ್ನು ಸ್ಪರ್ಶಿಸಿದವನಿಗೆ ಪುನರ್ಜನ್ಮವೇ ಇರುವುದಿಲ್ಲ. ಗಯಾಶೀಲ ತೀರ್ಥದಲ್ಲಿ ಯೂಪ ತೀರ್ಥಕ್ಕೆ ಭಕ್ತಿಯಾಗಿ ಪ್ರದಕ್ಷಿಣೆ ಮಾಡಿದರೆ ವಾಜಪೇಯ ಯಜ್ಞಫಲವೂ ಸಿದ್ಧಿಸುತ್ತದೆ. 4ನೆಯ ದಿನದಂದು ಫಲ್ಗು ತೀರ್ಥದಲ್ಲಿ ಸ್ನಾನ ಮಾಡಿ ದೇವತೆಗಳಿಗೂ ಪಿತರರಿಗೂ ತರ್ಪಣವನ್ನು ಕೊಟ್ಟು ಗಯಾಶೀರ್ಷಕ್ಕೆ ಹೋಗಿ ಅಲ್ಲಿ ರುದ್ರ ಪದಾತಿ ತೀರ್ಥಗಳಲ್ಲಿ ಪಿತರರಿಗೆ ಶ್ರಾದ್ದವನ್ನಿಡಬೇಕು. ಅನಂತರ ವ್ಯಾಸ, ದೇಹಿ ಮುಖ, ಪಂಚಾಗ್ನಿ, ಪದತ್ರಯ ತೀರ್ಥಗಳಲ್ಲಿ ಪಿಂಡದಾನಗಳನ್ನು ಕೊಟ್ಟು ಸೂರ್ಯ, ಸೋಮ, ಕಾರ್ತಿಕೇಯ ತೀರ್ಥಗಳಿಗೆ ಹೋಗಿ ಅಲ್ಲಿ ಮಾಡುವ ಶ್ರಾದ್ದ ಕರ್ಮಗಳಿಗೆ ಅಕ್ಷಯ ಫಲಗಳಿರುತ್ತವೆ. ನವದೈವತ್ವ, ದ್ವಾದಶ ದೈವತ್ವಗಳೆಂಬ ಎರಡು ರೀತಿಯ ಶ್ರಾದ್ದ ಕರ್ಮಗಳಿವೆ. ಅವುಗಳನ್ನು ಗಯಾಕ್ಷೇತ್ರದಲ್ಲಿಯೇ ಇಡಬೇಕು. ಅನ್ವಷ್ಟಕ ಅಂದರೆ ಪುಷ್ಯ, ಮಾಘ, ಪಾಲ್ಗುಣ ಮಾಸಗಳಲ್ಲಿ ನವಮಿ ತಿಥಿಯ ದಿನದಂದು, ವೃದ್ಧಿಚಂದ್ರ ನವಮಿ ತಿಥಿಗಳಲ್ಲಿಯೂ ಅಥವಾ ತಾಯಿ ಮರಣಿಸಿದ ತಿಥಿಯ ದಿನದಂದು ಈ ಕ್ಷೇತ್ರದಲ್ಲಿ ತಾಯಿಗೆ ಶ್ರಾದ್ದ ಕರ್ಮವನ್ನು ಮಾಡಬಹುದು. ಉಳಿದ ಕಡೆ ತಂದೆಯ ಕರ್ಮದೊಂದಿಗೆ ತಾಯಿಯ ಕರ್ಮವನ್ನೂ ಸಹ ಮಾಡಬೇಕು. ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮದೇವನನ್ನು ದರ್ಶಿಸಿಕೊಂಡು ರುದ್ರಪಾದಗಳನ್ನು ಸ್ಪರ್ಶಿಸಿದವನಿಗೆ ಪುನರ್ಜನ್ಮವೇ ಇರುವುದಿಲ್ಲ. ಗಯಾಶೀಲ ತೀರ್ಥದಲ್ಲಿ ಶ್ರಾದ್ದವನ್ನಿಡುವುದಕ್ಕೆ ಮಿಗಿಲಾದ ಪುಣ್ಯಕರ್ಮವಿಲ್ಲವೆಂದೇ ಹೇಳಬಹುದು. ಏಕೆಂದರೆ ವಿತ್ತ ಪರಿಪೂರ್ಣ ಸಮಸ್ತ ಪೃಥ್ವಿಯನ್ನು 3 ಸಲ ದಾನ ಮಾಡಿದರೆ ಬರುವ ಪುಣ್ಯವು ಈ ಶ್ರಾದ್ದ ಕರ್ಮಗಳಿಂದ ಲಭಿಸುತ್ತದೆ. ಇಲ್ಲಿ ಶಮೀಪತ್ರ ಪರಿಮಾಣದಲ್ಲಿ ಪಿಂಡಗಳನ್ನು ತಯಾರಿಸಿಡಬೇಕು. ಅದರಿಂದ ಪಿತೃಗಣಗಳವರು ದೇವಗಣಗಳಾಗಿ ಹೋಗುತ್ತಾರೆ. ಈ ವಿಷಯದಲ್ಲಿ ಯಾವುದೇ ಅನುಮಾನವಿಲ್ಲ. ಮುಂಡಪೃಷ್ಠ ತೀರ್ಥದ ಮೇಲೆ ಪರಮೇಶ್ವರನು ತನ್ನ ಪಾದಗಳನ್ನು ಇಟ್ಟು ವಿಶ್ರಮಿಸಿದನು. ಆದ್ದರಿಂದ ಈ ತೀರ್ಥದಲ್ಲಿ ಸ್ವಲ್ಪ ಮಾತ್ರ ಮಾಡಿದ ಘನ ತಪಶಕ್ತಿಯು ಅತ್ಯಧಿಕ ಫಲಗಳುಂಟಾಗುತ್ತದೆ. ಗಯಾಶೀರ್ಷ ತೀರ್ಥದಲ್ಲಿ ಯಾರ ಹೆಸರಿನಲ್ಲಿ ಪಿಂಡಗಳನ್ನು ಇಡಲಾಗುತ್ತದೆಯೋ ಅದರಲ್ಲಿ ನರಕದಲ್ಲಿರುವವರು ಸ್ವರ್ಗಕ್ಕೆ ಹೋದರೆ ಸ್ವರ್ಗದಲ್ಲಿರುವವರು ಮೋಕ್ಷವನ್ನು ಹೊಂದುವರು. 5ನೆಯ ದಿನದಂದು ಗದಾಲೋಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿನ ಅಕ್ಷಯ ವಟದ ಕೆಳಗಡೆ ಪಿಂಡದಾನ ಮಾಡಿದವರು ತಮ್ಮ ಕುಟುಂಬ ಸಮಸ್ತವನ್ನೂ ಉದ್ಧರಿಸಬಲ್ಲರು. ಅಕ್ಷಯ ವಟದ ಮೂಲದ ಬಳಿಯಲ್ಲಿ ಶಾಖ ಉಷ್ಣೋದಕ ಸಹಿತವಾದ ಭೋಜನವನ್ನು ಇಟ್ಟರೆ ಕೋಟಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲವು ಲಭಿಸುತ್ತದೆ. ಆ ನಂತರ ಬ್ರಹ್ಮದೇವನನ್ನು ಪೂಜಿಸಿ ದರ್ಶಿಸಿ ಅಕ್ಷಯ ಲೋಕಗಳನ್ನು ಹೊಂದಬಹುದು. ಈ ಸಮಸ್ತ ಕಾರ್ಯಕ್ರಮವನ್ನು ಬೇರೆ ಆಲೋಚನೆ ಇಲ್ಲದೆ ಭಕ್ತಿ ಶ್ರದ್ಧೆಗಳೊಂದಿಗೆ ಮಾಡಿದವರ 100 ತಲೆಮಾರುಗಳವರು ಉದ್ಧರಿಸಲ್ಪಡುತ್ತಾರೆ. ಒಮ್ಮೆ ಗಯಾಕ್ಷೇತ್ರಕ್ಕೆ ಹತ್ತಿರದಲ್ಲಿ ವಿಶಾಲನೆಂಬ ವಣಿಜನಿಗೆ ಒಂದು ಪ್ರೇತವು ಕಾಣಿಸಿಕೊಂಡು, ಎಲೈ ವಣಿಜನೆ, ನೀನು ಗಯಾಶೀರ್ಷ ತೀರ್ಥದಲ್ಲಿ ನನ್ನ ಹೆಸರಿನಲ್ಲಿ ಪಿಂಡದಾನವನ್ನು ಮಾಡಿ ಹಿಡು. ನಾನು ಈ ಪ್ರೇತ ಯೋನಿಯಿಂದ ಮುಕ್ತನಾಗುತ್ತೇನೆ. ಈ ಪುಣ್ಯಕ್ಕೆ ಫಲವನ್ನಾಗಿ ನಿನಗೆ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಂತರ ವಿಶಾಲನು ತನ್ನ ತಮ್ಮಂದಿರೊಂದಿಗೆ ಕೂಡಿ ಗಯಾಕ್ಷೇತ್ರವೆಲ್ಲ ಸುತ್ತಿ ತನ್ನ ಪಿತರರಿಗೆ ಪಿಂಡ ಪ್ರದಾನಗಳನ್ನು ಮಾಡಲು ಅವರೆಲ್ಲರೂ ಪ್ರೇತದೊಂದಿಗೆ ಸಹ ಮುಕ್ತರಾದರು. ಗಯಾದಿಂದ ತನ್ನ ಊರಿಗೆ ಬಂದ ಮೇಲೆ ವಿಶಾಲನು ಪುತ್ರವಂತನಾಗಿ ಸುಖವಾಗಿ ಜೀವನವನ್ನು ನಡೆಸಿ ನಂತರ ಅನಾಯಾಸವಾಗಿ ಮರಣವನ್ನು ಹೊಂದಿ ಸ್ವರ್ಗಕ್ಕೆ ತಲುಪಿ ಮತ್ತೆ ಭೂಮಿಯ ಮೇಲೆ ಹುಟ್ಟಿದಾಗ ವಿಶಾಲ ದೇಶಕ್ಕೆ ರಾಜಪುತ್ರನಾಗಿ ಜನಿಸಿದನು. ಅವನು ಬೆಳೆದು ದೊಡ್ಡವನಾಗಿ ತನ್ನ ಆಸ್ಥಾನ ಬ್ರಾಹ್ಮಣರಿಗೆ ಯಾವ ಯಾವ ಸತ್ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯ ಪುತ್ರ ಸಂತಾನವು
ಸುಖ ಜೀವನವೂ ಲಭಿಸುತ್ತದೆ ಎಂದು ಕೇಳಿದನು. ಅವರು, ವಿಶಾಲ ರಾಜಕುಮಾರ, ಗಯಾತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಎಲ್ಲ ಬಯಕೆಗಳೂ ನೆರವೇರುತ್ತದೆ ಎಂದು ಹೇಳಿದರು. ಆಗ ವಿಶಾಲನು ಗಯಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ದರ್ಶಿಸಿ ಶಾಸ್ತ್ರೋಕ್ತವಾಗಿ ಪಿಂಡ ಪ್ರದಾನ ಮಾಡಿ ಬಂದನು. ಶೀಘ್ರವೇ ಪುತ್ರವಂತನಾದನು. ಒಂದು ದಿನ ಅವನಿಗೆ ಆಕಾಶದಲ್ಲಿ 3 ಪುರುಷರು ದರ್ಶನವನ್ನು ಕೊಟ್ಟರು. ಅವರು ಅವರಿಗೆ ನಮಸ್ಕರಿಸಿ, ಮಹಾಪುರುಷರೇ, ನೀವು ಯಾರು ಎಂದು ಕೇಳಿದನು. ಅವರಲ್ಲಿ ಶ್ವೇತವರ್ಣದಲ್ಲಿರುವ ಪುರುಷನು, ಮಗು ವಿಶಾಲ, ನಾನು ನಿನ್ನ ತಂದೆ. ನಿನ್ನ ಪುಣ್ಯದಿಂದ ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ. ಈ ರಕ್ತವರ್ಣದ ಪುರುಷನು ನನ್ನ ತಂದೆ. ಈತನು ಬ್ರಹ್ಮಹತ್ಯೆಯನ್ನು ಮಾಡಿ ಅವೀಚಿ ಎಂಬ ನರಕದಲ್ಲಿ ಬಿದ್ದಿದ್ದನು. ಈ ಶ್ಯಾಮಲ ವರ್ಣದಲ್ಲಿರುವವನು ನನ್ನ ತಾತ. ಆತನು ಒಬ್ಬ ಮಹರ್ಷಿಯನ್ನು ಸಾಯಿಸಿ ಅದೇ ನರಕದಲ್ಲಿ ಬಿದ್ದಿದ್ದನು. ನೀನು ಗಯಾಕ್ಷೇತ್ರದಲ್ಲಿ ಮಾಡಿದ ಪಿಂಡ ಪ್ರದಾನದಿಂದ ನಾನು ಪ್ರೇತ ರೂಪದಿಂದ ಅವರು ನರಕಕೂಪದಿಂದ ವಿಮುಕ್ತರಾಗಿ ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ. ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಬೇರೆಯವರೊಂದಿಗೆ ಅಂತರ್ಧಾನನಾದನು. ವಿಶಾಲನು ಸಮರ್ಥಯುತವಾಗಿ ರಾಜ್ಯಪಾಲನೆಯನ್ನು ಮಾಡಿ ಸುಖವಾಗಿ ಜೀವಿಸಿ ದೇಹಾಂತ್ಯದಲ್ಲಿ ಸ್ವರ್ಗಲೋಕವನ್ನು ತಲುಪಿದನು. ಗಯಾ ತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡುವಾಗ ಈ ವಿಧವಾಗಿ ಹೇಳಬೇಕು: ನಮ್ಮ ವಂಶದಲ್ಲಿ ಸರಿಯಾದ ಸಂಸ್ಕಾರಗಳು ನಡೆಯದೆ ಮರಣಿಸಿದವರಿಗೆ, ಮರಣಾನಂತರ ಸಂಸ್ಕಾರಗಳು ಸರಿಯಾಗಿ ನಡೆಯದೆ ಇರುವವರಿಗೆ, ನನ್ನ ತಂದೆಗೂ ಆತನ ಪಿತರರಾದ ಸ್ತ್ರೀ ಪುರುಷರಿಗೂ, ನನ್ನ ತಾಯಿಗೂ ಆಕೆಯ ಪಿತರರೂ ಆದ ಸ್ತ್ರೀ ಪುರುಷರಿಗೂ ಈ ನನ್ನ ಗಯಾಕ್ಷೇತ್ರಕ್ಕೆ ಕೃತಪಿಂಡ ಪ್ರದಾನಗಳು ಅಕ್ಷಯಗಳಾಗಿ ತಲುಪಲಿ. ಅವರೆಲ್ಲರೂ ತೃಪ್ತರಾಗಿ ಮುಕ್ತಿಯನ್ನು ಹೊಂದಲಿ ಎಂದು ಹೇಳಿಕೊಳ್ಳಬೇಕು.